ವೀಕ್ಷಕರೇ ನೋಡಿ, ಗಂಡ ಅಥವಾ ಹೆಂಡತಿ ಅಥವಾ ಪ್ರೇಮಿಗಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನೋಂಥದ್ದಾದರೆ ಮನೆಯಲ್ಲೇ ಕುಳಿತುಕೊಂಡು ನೀವು ಈ ಸರಳವಾದಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳೋದ್ರಿಂದ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರೋದಲ್ಲದೆ ಗಂಡ ಹೆಂಡತಿ ನಡುವೆ ಇರುವಂತಹ ಕಲಹಗಳು ಕೂಡ ದೂರ ಆಗ್ತವೆ, ಪ್ರೇಮಿಗಳ ನಡುವೆ ಇರುವಂತಹ ಕಲಹಗಳು ಕೂಡ ದೂರ ಆಗ್ತವೆ. ಆಯಿತಾ? ಹಾಗಾದರೆ ನೋಡಿ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನೀವು ನಮ್ಮ ಸಾಯಿ ಭಗವತಿ ಅಷ್ಟೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ನೋಡಿ, ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ತಂತ್ರವನ್ನು ಮಾಡಬೇಕಾದ್ರೆ ನೀವು ಭಾನುವಾರದ ದಿನ ನಿಮಗೆ ಸೂಕ್ತವಾದಂತಹ ಒಂದು ವಾರ ಆಗಿರ್ತದೆ. ಭಾನುವಾರದ ದಿನ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ವೀಕ್ಷಕರೇ. ನೋಡಿ, ಮೊದಲಿಗೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ. ಆಯಿತಾ? ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಆ ವೀಳ್ಯದ ಎಲೆಯನ್ನು ಸ್ವಚ್ಛ ಶುಭ್ರ ನೀರಿನಿಂದ ಅದನ್ನು ತೊಳ್ಕೊಳ್ಳಿ. ಆಯಿತಾ? ತೊಳೆದ ನಂತರ ನೀವು ಆ ವೀಳ್ಯದ ಎಲೆಯ ಮೇಲ್ಭಾಗದಲ್ಲಿ ಗಂಧದಿಂದ, ಆಯಿತಾ, ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ, ಗಂಧದಿಂದ ನೀವು ಈ ಒಂದು ಮಂತ್ರವನ್ನು ನೀವು ಆ ವೀಳ್ಯದ ಎಲೆಯ ಮೇಲ್ಭಾಗದಲ್ಲಿ ಬರ್ಕೊಳ್ಬೇಕಾಗ್ತದೆ. ಅಂದರೆ ನೋಡಿ, ಇಲ್ಲಿ ಮಂತ್ರ ಯಾವ ರೀತಿ ಇದೆ ಅಂತ ಅನ್ನೋದಾದರೆ, ಕರ್ಪೂರ ಗೌರವಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹರಂ. ಆಯಿತಾ? ಈ ಒಂದು ಮಂತ್ರವನ್ನು ನೀವು ವೀಳ್ಯದ ಎಲೆಯ ಮೇಲ್ಭಾಗದಲ್ಲಿ ಗಂಧದಿಂದ ನೀವು ಇದನ್ನು ಬರ್ಕೊಳ್ಬೇಕಾಗ್ತದೆ. ಗಂಧದಿಂದ ಬರ್ಕೊಂಡು ಆದ ನಂತರ ನೀವು ಅದರ ಮೇಲ್ಭಾಗದಲ್ಲಿ ಒಂದು ಭೀಮಸೇನಿ ಕರ್ಪೂರ ಅಂತ ನಾವು ಹೇಳ್ತೀವಿ. ಆಯಿತಾ? ಭೀಮಸೇನಿ ಕರ್ಪೂರ ಅಂತ ನಾವು ಹೇಳ್ತೀವಿ. ಆ ಕರ್ಪೂರದ ಒಂದು ಚಕ್ಕೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಯಾರು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ಅಂದರೆ ಗಂಡ ಅಥವಾ ಹೆಂಡತಿ ಯಾರು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಥವಾ ಪ್ರೇಮಿಗಳಲ್ಲಿ ಯಾರು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂಥವರ ಒಂದು ಹೆಸರನ್ನು ಆ ಭೀಮಸೇನಿ ಕರ್ಪೂರದ ಮೇಲ್ಭಾಗದಲ್ಲಿ ನೀವು ಬರ್ಕೊಂಡು ಮಂತ್ರ ಬರೆದಿರ್ತಕ್ಕಂತಹ ವೀಳ್ಯದ ಎಲೆಯ ಮೇಲ್ಭಾಗದಲ್ಲಿ ಇಡಿ. ಆಯಿತಾ? ನೋಡಿ, ವೀಳ್ಯದ ಎಲೆ ಮೇಲಿರುವಂತಹ ಮಂತ್ರ ಇದು ಅತ್ಯಂತ ಪವರ್ಫುಲ್ ಆಗಿರುವಂತಹ ಮಂತ್ರ. ಸಾಂಸಾರಿಕ ವಿಚಾರದಲ್ಲಿ ಕಲಹಗಳಾಗಿರಲಿ, ತೊಂದರೆಗಳಾಗಿರಲಿ, ಆ ವೈಮನಸ್ಯಗಳಾಗಿರಲಿ, ಸಂಸಾರದಲ್ಲಿ ದಾಂಪತ್ಯ ಕಲಹಗಳು, ಈ ರೀತಿಯಾದಂತಹ ಒಂದು ನಿವಾರಣೆಯನ್ನು ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ಈ ಭೀಮಸೇನಿ ಕರ್ಪೂರ ಮಂತ್ರ ಇದು. ಕರ್ಪೂರ ಗೌರವಂ ಕರುಣಾವತಾರಂ ಸಂಸಾರಪಾನಂ ಭುಜಗೇಂದ್ರ ಹರಂ ಅನ್ನಂತಹ ಈ ಒಂದು ಮಂತ್ರವನ್ನು ವೀಳ್ಯದೆಲೆ ಮೇಲೆ ಬರ್ಕೊಂಡು ಅದರ ಮೇಲ್ಭಾಗದಲ್ಲಿ ಈ ಭೀಮಸೇನಿ ಕರ್ಪೂರದ ಮೇಲ್ಭಾಗದಲ್ಲಿ ನಿಮ್ಮ ಮಾತನ್ನು ಯಾರು ಕೇಳ್ತಾ ಇಲ್ಲ, ಅದು ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಅಂಥವರ ಹೆಸರನ್ನು ನೀವು ಅದರ ಮೇಲೆ ಬರ್ಕೊಂಡು ವೀಕ್ಷಕರೇ ಈ ಮಂತ್ರವನ್ನು ನೀವು ಒಂದು 18 ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿ. ಅಂದರೆ ನಿಮ್ಮ ದೇವರ ಫೋಟೋ ಮುಂದೆ ಇಟ್ಬಿಟ್ಟು 18 ಬಾರಿ ನೀವು ಒಂದು ಉಚ್ಚಾರಣೆಯನ್ನು ಮಾಡಬೇಕಾಗ್ತದೆ. ಉಚ್ಚಾರಣೆಯನ್ನು ಮಾಡಿದ ನಂತರ ನೀವು ಆ ಒಂದು ದಿನ ಪೂರ್ತಿ ನೀವು ಭಾನುವಾರ ಪೂರ್ತಿ ನೀವು ಹಾಗೇನೆ ಅದನ್ನು ನಿಮ್ಮ ದೇವರು ಕೋಣಿನಲ್ಲಿ ಅದನ್ನು ಇಟ್ಬಿಡಿ. ಆಯಿತಾ? ವೀಳ್ಯದೆಲೆ ಸಮೇತವಾಗಿ ಆ ಕರ್ಪೂರ ಅದರ ಮೇಲೆ ಇಟ್ಬಿಟ್ಟು ಸಂಪೂರ್ಣವಾಗಿ ಒಂದು ದಿನ ಪೂರ್ತಿಯಾಗಿ ಇಟ್ಬಿಡಿ. ಮಾರನೇ ದಿನ ಬೆಳಗಿನ ಜಾವದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ಕರ್ಪೂರವನ್ನು ಮಾತ್ರ ತೆಗೆದುಕೊಂಡು ನಿಮ್ಮ ದೇವರ ಕೋಣಿನಲ್ಲಿ, ಆಯಿತಾ, ನಿಮ್ಮ ದೇವರ ಕೋಣಿನಲ್ಲಿ ಆ ಕರ್ಪೂರವನ್ನು ನೀವು ಅದನ್ನು ಸುಡಬೇಕಾಗತ್ತೆ. ಆಯಿತಾ? ಅದು ಸುಟ್ಟುಬಿಟ್ಟು ನೀವು ಆ ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಅರಳಿ ಮರದ ವೃಕ್ಷಕ್ಕೆ ನೀವು ಅದನ್ನು ಹಾಕಿ. ಆಯಿತಾ? ವೀಳ್ಯದೆಲೆ ಮಂತ್ರ ಬರೆದಿರ್ತಕ್ಕಂತಹ ವೀಳ್ಯದೆಲೆ ಏನಿದೆ ಆ ಅರಳಿ ಮರಕ್ಕೆ ತೊಗೊಂಡೋಗಿ ನೀವು ಅದನ್ನು ಹಾಕಬೇಕಾಗ್ತದೆ. ಮಂತ್ರ ಹೆಸರು ಬರೆದಿರ್ತಕ್ಕಂತಹ ಆ ಕರ್ಪೂರ ಭೀಮಸೇನಿ ಕರ್ಪೂರದ ಮೇಲೆ ನೀವೇನು ಹೆಸರು ಬರೆದಿರ್ತೀರಿ ಅದನ್ನು ನೀವು ಕೋಣೆಯಲ್ಲಿ, ಅಂದರೆ ದೇವರ ಕೋಣೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಅದನ್ನು ಭಸ್ಮ ಮಾಡಿ ಸುಟ್ಬಿಡಿ ವೀಕ್ಷಕರೇ. ನೀವು ಈ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಮನೆಯಲ್ಲಿ ನಿಮಗೆ ಯಾವುದೇ ಥರದ ಒಂದು ಕಲಹಗಳಿರೋದಿಲ್ಲ. ದಾಂಪತ್ಯ ಜೀವನ ನೆಮ್ಮದಿಯಾಗಿ ಒಂದು ಸುಖಕರವಾಗಿ ಒಂದು ಹ್ಯಾಪಿಯೆಸ್ಟ್ ಒಂದು ಲೈಫ್ ಆಗಿ ನಿಮ್ಮದು ಪರಿವರ್ತನೆ ಆಗ್ತದೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.